ಕಲಬುರಗಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ವೈಫಲ್ಯ ಹಿನ್ನೆಲೆಯಲ್ಲಿ ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ಬೀದರ್ ಜಿಲ್ಲೆಯ ಕೊಲೆ ಏನು ಅಪರಾಧಿಗಳಾದಂಥ 3 ಜನರು ರಾತ್ರಿ 3 ಗಂಟೆಗೆ ಯಾವುದೇ ಒಂದು ಭಯವಿಲ್ಲದೆ ಪರಾರಿಯಾಗಿರೋದು ಇವತ್ತಿನ ದಿವಸ ಏನು ಪೊಲೀಸ್ ಇಲಾಖೆಯ ವೈಫಲ್ಯದ ಹಿಡಿದ ಕನ್ನಡಿ ಆಗಿದೆ. ಕೇವಲ ಆದ್ದರಿಂದ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಏನು ರಾಜ್ಯದ ಗೃಹ ಮಂತ್ರಿಗಳು ನೈತಿಕ ಜವಾಬ್ದಾರಿಯನ್ನು ಹೊರಬೇಕು, ನೈತಿಕ ಹೊಣೆಯನ್ನು ಹೊತ್ತು ಇವತ್ತಿನ ದಿವಸ ಅವರು ರಾಜೀನಾಮೆಯನ್ನು ಕೊಡಬೇಕಂತೇಳಿ ಈ ಮೂಲಕ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ನಿರಂತರವಾಗಿ ಇವತ್ತಿನ ದಿವಸ ಮೊನ್ನೆ ತಾನೇ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ASI ಮತ್ತು ಪೊಲೀಸರು ಓಪನ್ ಆಗಿ ಪೊಲೀಸ್ ಸ್ಟೇಷನ್ದಲ್ಲಿ ದುಡ್ಡು ಲಂಚ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಲೋಕಾಯುಕ್ತರ ಬಲೆಗೆ ಬಿದ್ದರು. ಅದೇ ರೀತಿಯಾಗಿ ಅಫ್ಜಲ್ಪುರ್ ಪೊಲೀಸ್ ಠಾಣೆಯಲ್ಲಿ ಕೂಡ ಏನು ಪೋಕ್ಸೋ ಕೇಸದಲ್ಲಿ ಆರೋಪಿ ರಾಜಾರೋಷವಾಗಿ ಆ ಒಂದು ಪೊಲೀಸ್ ಸ್ಟೇಷನ್ದಲ್ಲಿ ಪರಾರಿಯಾಗಿ ಓಡಿ ಹೋದರು. ಅದೇ ರೀತಿಯಾಗಿ ಮೊನ್ನೆ ಚಿತ್ತಾಪುರ ಮತಕ್ಷೇತ್ರದ ದಂಡೋತಿಯಲ್ಲಿ ಸುಮಾರು 70 ಮಕ್ಕಳು ಇವತ್ತಿನ ದಿವಸ ಒಂದು ವಿಷಪೂರಿತವಾದಂಥ ಆಹಾರವನ್ನು ತಿಂದು ಇವತ್ತಿನ ದಿವಸ ಅಸ್ವಸ್ಥರಾದರು. ಅದಲ್ಲದೆ ಮೊನ್ನೆ ತಾನೇ ಏನು ರಾಘವೇಂದ್ರ ಪೊಲೀಸ್ ಸ್ಟೇಷನ್ನು, ಚೌಕ್ ಬಜಾರ್ ಪೊಲೀಸ್ ಸ್ಟೇಷನ್ನು ಮತ್ತು ಇನ್ನಿತರ ಪೊಲೀಸ್ ಠಾಣೆಯಲ್ಲಿ ಕೇಸ್ ರಿಜಿಸ್ಟರ್ ಏನಾಗ್ಯವಪ್ಪ ಅಂದ್ರೆ ಸುಮಾರು ಜನ ಇಸ್ಪೆಟಾಳದಲ್ಲಿ, ಗಾಂಜಾ ಅಲ್ಲಿ, ಮಟ್ಕಾ ಅಲ್ಲಿ ರಾಜಾರೋಷವಾಗಿ ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಆದರೂ ಕೂಡ ಇವತ್ತಿನ ದಿವಸ ಈ ಒಂದು ನಮ್ಮ ಗೃಹ ಸಚಿವರು ದೇಶ ವಿದೇಶಗಳ ಬಗ್ಗೆ ಉಸಾಬರಿಯಲ್ಲಿ ಬಿಜಿಯಾಗಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಹದಗಡಲಿಕ್ಕೆ ನೇರವಾಗಿ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಕಾರಣರಾಗಿದ್ದಾರೆ. ಕೂಡಲೇ ಅವರ ನೈತಿಕ ಹೊಣೆ ರಾಜೀನಾಮೆಯನ್ನು ಕೊಡಬೇಕು. ಈ ಒಂದು ಘಟನೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದಾರ. ಯಾವ ರೀತಿ ನಿರ್ಲಕ್ಷ್ಯ ವಹಿಸಿದಾರ ಅಂದ್ರೆ ಘಟನೆಯನ್ನು ಜೈಲಿನಲ್ಲಿ ಆಗಿದೆ. ಆ ಘಟನೆಗಿಂತ ಮುಂಚೆ ಒಂದು ದಿವಸ ಕಮಿಷನರ್ ಹೋಗಿ ಅಲ್ಲಿಯ ಸುರಕ್ಷತೆ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ. ಯಾವ ರೀತಿಯಾಗಿ ಪರಿಶೀಲನೆ ಮಾಡಿದ್ದಾರೆ ಅವರು? ಪರಿಶೀಲನೆ ಆದು 24 ಗಂಟೆಗಳೊಳಗೆ ಇವತ್ತಿನ ದಿವಸ ಅಪರಾಧಿಗಳು ಪರಾರಿ ಆಗ್ತಾರಂದ್ರೆ ಕಾನೂನು ಸುವ್ಯವಸ್ಥೆ ಯಾವ ರೀತಿಯಾಗಿದೆ. ಆದ್ದರಿಂದ ಕೂಡಲೇ ಅಧಿಕಾರಿಗಳು ಕೂಡ ಸಸ್ಪೆಂಡ್ ಮಾಡುವಂಥ ಕೆಲಸ ಮಾಡಬೇಕು. ಅವ್ರು ಕೇವಲ ಯಾವುದೇ ಒಂದು ರೌಡಿಗಳು ಹಿಡಿದ್ರಪ್ಪ ಅಂದ್ರೆ ಕಮಿಷನರು SP ಅವರು ನಾವು ಹಿಡಿದೇವು ಅಂತೇಳಿ ತೋರಿಸ್ತಾರೆ. ಈ ರೀತಿಯಾಗಿ ದುರ್ಘಟನೆಗಳಾದ್ರೆ ಪೊಲೀಸರಿಗೆ ಸಸ್ಪೆಂಡ್ ಮಾಡುವಂಥ ಕೆಲಸ ಮಾಡ್ತಾರೆ. ದಯವಿಟ್ಟು ಇದು ಕೆಲಸ ಆಗಬಾರ್ದು. ಕಾನೂನು ಸುವ್ಯವಸ್ಥೆ ಹಿತದೃಷ್ಟಿಯಿಂದ ಇವತ್ತಿನ ದಿವಸ ಸಂಪೂರ್ಣವಾಗಿ ಗೃಹ ಸಚಿವರು ಮತ್ತು ಅಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳು ವೈಫಲ್ಯ ಆಗ್ಯದ. ಆದ್ದರಿಂದ ದಯವಿಟ್ಟು ಅವರನ್ನು ಅಮಾನತು ಮಾಡಬೇಕು ಮತ್ತು ಪ್ರಿಯಾಂಕಾ ಅವರು ರಾಜೀನಾಮೆ ಕೊಡಬೇಕೆನ್ನುವಂಥ ಒತ್ತಾಯವನ್ನು ತಮ್ಮ ಮುಖಾಂತರ ಮಾಡ್ತಾಯಿದ್ದೀನಿ.